ಫಿಲಿಪ್ಪಿಯವರಿಗೆ ಅಧ್ಯಾಯ 4 ವಚನ 13 ನೋಡೋಣ. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಬರೆಯಲಾಗಿದೆ. ದೇವರಲ್ಲಿದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಬರೆಯಲಾಗಿದೆ. ದೇವರು ನಾವು ಎಲ್ಲವನ್ನೂ ಮಾಡಲು ಸಾಧ್ಯವಾಗುವಂತೆ ಮಾಡಿ, ನಮ್ಮನ್ನು ಅದಕ್ಕೆ ಆಹ್ವಾನಿಸಿ, ಒಂದು ತಂಡವಾಗಿ ನಮ್ಮನ್ನು ಒಟ್ಟುಗೂಡಿಸಿದರು. ವಾಸ್ತವವಾಗಿ ದೇವರಿಗೆ ತಂಡದ ಸದಸ್ಯರಾಗಿ ನಮ್ಮಿಂದ ಹೆಚ್ಚಿನ ಸಹಾಯವೇನೂ ಆಗುವುದಿಲ್ಲ. ಎಷ್ಟಾದರೂ ಅವರು ನಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನಮಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ಸದಸ್ಯರೇ, ನಮ್ಮ ಶಕ್ತಿ ಸಾಮರ್ಥ್ಯಗಳಿಂದ ಮಾಡಲಾಗದ ಕಾರ್ಯಗಳನ್ನು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ಮುನ್ನಡೆಸುತ್ತಾ ಪರಲೋಕದ ಪ್ರತಿಫಲಗಳನ್ನು ಪಡೆಯುವ ಅವಕಾಶವನ್ನು ನಮಗೆ ನೀಡುತ್ತಿದ್ದಾರೆ. ನಾವು ಅವರಿಗೆ ನಿಜವಾಗಿಯೂ ಕೃತಜ್ಞರಾಗಿರಬೇಕಲ್ಲವೇ? ಸದಸ್ಯರೇ, ನೀವು ದೇವರನ್ನು ನಂಬುತ್ತೀರಾ? ನಾನು ಸಹ ದೇವರನ್ನು ನಂಬುತ್ತೇನೆ. ನಾವು ದೇವರನ್ನು ನಂಬುವುದಾದರೆ ನಾವು ದೇವರ ವಾಕ್ಯವನ್ನೂ ಸಹ ನಂಬಲೇಬೇಕು. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬ ದೇವರ ವಾಕ್ಯವನ್ನು ನಾನು ನಂಬುತ್ತೇನೆ ಮತ್ತು ನೀವೆಲ್ಲರೂ ನಂಬುತ್ತೀರಿ. ಈಗಿನಿಂದ ನನ್ನಿಂದ ಅದು ಸಾಧ್ಯವಿಲ್ಲ, ನನಗದು ಮಾಡಲು ಆಗುವುದಿಲ್ಲ ಎಂದು ಹೇಳದೆ ನಾನು ಎಲ್ಲವನ್ನೂ ಮಾಡಬಲ್ಲೆ ಎಂದು ಹೇಳೋಣ. ನಾವು ಅಂತಹ ಮಾತುಗಳನ್ನು ಎಂದಿಗೂ ಹೇಳಬಾರದು. ನಾವು ಎಲ್ಲವನ್ನೂ ಮಾಡಬಲ್ಲೆವು ಎಂಬ ವಾಕ್ಯವನ್ನು ದೇವರು ನಮಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನೂ ಮಾಡಬಲ್ಲೆ, ನೀವು ಎಲ್ಲವನ್ನೂ ಮಾಡಬಲ್ಲಿರಿ, ನಾವು ಎಲ್ಲವನ್ನೂ ಮಾಡಬಲ್ಲೆವು. ಇದನ್ನು ನಂಬುವುದರಿಂದ ನಮಗೆ ಎಷ್ಟು ಸಂತೋಷ ಮತ್ತು ಆತ್ಮವಿಶ್ವಾಸ ಬರುತ್ತದೆ. ದೇವರು ಮೋಶೆಗೆ ತನ್ನ ಕೋಲನ್ನು ಕೆಂಪು ಸಮುದ್ರದ ಕಡೆಗೆ ಚಾಚಲು ಹೇಳಿದರು. ಯೆರಿಕೋವನ್ನು ವಶಪಡಿಸಿಕೊಳ್ಳಲು ದೇವರು ಯೆಹೋಶುವನಿಗೆ 7 ಬಾರಿ ಸುತ್ತಬೇಕೆಂದು ಆಜ್ಞಾಪಿಸಿದರು. ಯೆಹೋಶುವನ ಶಕ್ತಿಯಿಂದ ಯೆರಿಕೋವನ್ನು ವಶಪಡಿಸಿಕೊಳ್ಳಲಾಗಲಿಲ್ಲ ಹಾಗೂ ಮೋಶೆಯ ಶಕ್ತಿಯಿಂದ ಕೆಂಪು ಸಮುದ್ರವು ಇಬ್ಬಾಗವಾಗಲಿಲ್ಲ. ಅವರು ಕೇವಲ ವಿಧೇಯರಾಗಿ ದೇವರು ತಮಗೆ ಆಜ್ಞಾಪಿಸಿದ್ದನ್ನು ಹಾಗೆಯೇ ಮಾಡಿದರು. ಹಾಗಾದರೆ ಇಂದು ದೇವರು ನಮಗೆ ಏನು ಮಾಡಬೇಕೆಂದು ಆಜ್ಞಾಪಿಸಿದ್ದಾರೆ? ಮತ್ತಾಯನು ಅಧ್ಯಾಯ 28 ನೋಡೋಣ. ಮತ್ತಾಯನು ಅಧ್ಯಾಯ 28 ವಚನ 18ರಲ್ಲಿ ಹೀಗೆಂದು ಬರೆಯಲಾಗಿದೆ. ಆಗ ಯೇಸು ಅವರ ಬಳಿಗೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ನಾವು ಹೋದಾಗ ನಾವೆಲ್ಲರೂ ಶಿಕ್ಷಕರಾಗುತ್ತೇವೆ. ಎಲ್ಲಾ ಜನಾಂಗಗಳು ನಮ್ಮ ಶಿಷ್ಯರಾಗುತ್ತವೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ದೇವರು ಮೋಶೆಗೆ ತನ್ನ ಕೋಲನ್ನು ಕೆಂಪು ಸಮುದ್ರದ ಕಡೆಗೆ ಚಾಚಲು ಹೇಳಿದರು ಮತ್ತು ಯೆಹೋಶುವನಿಗೆ 7 ಬಾರಿ ಸುತ್ತಿ ಆರ್ಭಟಿಸಲು ಆಜ್ಞಾಪಿಸಿದರು. ನಮಗೆ ದೇವರು ಹೋಗಲು ಹೇಳಿದರು. ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಸದಸ್ಯರೇ, ನೀವು ದೇವರನ್ನು ನಂಬುತ್ತೀರಿ? ನಾನು ದೇವರನ್ನು ನಂಬುತ್ತೇನೆ ಮತ್ತು ನಾವೆಲ್ಲರೂ ದೇವರನ್ನು ಹಾಗೂ ದೇವರ ವಾಕ್ಯವನ್ನು ನಂಬುತ್ತೇವೆ. ನಾವು ನಂಬಿದರೆ ಈ ವಿಷಯಗಳು ನೆರವೇರುತ್ತವೆಯೇ ಅಥವಾ ಇಲ್ಲವೇ ಎಂದು ಸಂದೇಹಪಡಬಾರದು. ಸಂದೇಹವೇ ಪವಿತ್ರಾತ್ಮನು ನಮ್ಮೊಂದಿಗೆ ಇಲ್ಲವೆಂಬುದಕ್ಕೆ ಸಾಕ್ಷಿಯಾಗುತ್ತದೆ. ಹೀಗಾಗಿ ಅಲ್ಲಿ ದೇವರ ಕಾರ್ಯವು ನೆರವೇರಲು ಸಾಧ್ಯವಾಗುವುದಿಲ್ಲ. ಮಾರ್ಕನು ಅಧ್ಯಾಯ 9 ವಚನ 23. ಯೇಸು ಅವನಿಗೆ, ನಿನ್ನ ಕೆಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನಾವು ನಂಬಿಕೆಯಿಂದ ಮುಂದುವರಿಯುವ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳು ಅನುಸರಿಸುತ್ತವೆ, ಆದರೆ ನಂಬಿಕೆಯಿಲ್ಲದೆ ಕೈಗೊಳ್ಳುವ ವಿಷಯಗಳಲ್ಲಿ ನಕಾರಾತ್ಮಕ ಪರಿಣಾಮಗಳು ಅನಿವಾರ್ಯವಾಗಿ ಉಂಟಾಗುತ್ತವೆ. ನಂಬಿಕೆಯಿಂದ ಮುಂದುವರಿದಾಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೇವರು ಎಲ್ಲವನ್ನೂ ಸಾಧ್ಯವಾಗಿಸುತ್ತಾರೆ. ಸದಸ್ಯರೇ, ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟ ದೇವರ ಶಕ್ತಿಯಿಂದಲೂ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದ ದೇವರ ಬಲದಿಂದಲೂ ಎಲ್ಲವೂ ನೆರವೇರುತ್ತದೆ. ನಮಗೆ ಇಂಪಾಸಿಬಲ್ ಎಂಬ ಪದ ಅಸ್ತಿತ್ವದಲ್ಲಿಲ್ಲ. ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂತೆಯೇ ನಾವು ಇಂಪಾಸಿಬಲ್ ಎಂಬ ಪದವನ್ನು ಇಬ್ಬಾಗ ಮಾಡಬೇಕು.
ನಾವು ಅದನ್ನು ಇಬ್ಬಾಗ ಮಾಡಿದಾಗ ನಮ್ಮ ಮುಂದೆ ಏನೋ ಹೊರಹೊಮ್ಮುತ್ತದೆ. ಐಫಮ್ ಪಾಸಿಬಲ್ ಅಲ್ಲವೇ? ಇಂಪಾಸಿಬಲ್ ಅನ್ನು ಪಾಸಿಬಲ್ ಅನ್ನಾಗಿ ಮಾಡುವ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದು ಎಷ್ಟು ಅದ್ಭುತವಲ್ಲವೇ? ದೇವರಲ್ಲಿ ಎಲ್ಲವೂ ಸಾಧ್ಯ. ಆದ್ದರಿಂದ ಸುವಾರ್ತೆಯನ್ನು ಯಾವಾಗಲೂ ದೇವರಲ್ಲಿ ನಂಬಿಕೆಯಿಂದ ಕೈಗೊಳ್ಳಬೇಕೇ ಹೊರತು ನಮ್ಮ ಸ್ವಂತ ಸಾಮರ್ಥ್ಯದ ನಂಬಿಕೆಯಿಂದಲ್ಲ, ಏಕೆಂದರೆ ಅದು ಇಂಪಾಸಿಬಲ್. ಚೀಯೋನಿನ ಎಲ್ಲಾ ಮಕ್ಕಳು ದೇವರನ್ನು ಎಂದಿಗೂ ಮರೆಯದೆ ಯಾವಾಗಲೂ ಆತನನ್ನು ಸ್ಮರಿಸುತ್ತಾರೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.